ಸ್ಪೆಷಲ್ ಆಗಿ ಹಳೇ ಟ್ರೆಡಿಷನಲ್ ಅಡುಗೆ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಕೊಬ್ಬರಿ ಒಬ್ಬಟ್ಟು ಅಂತ. ಈ ಕೊಬ್ಬರಿ ಒಬ್ಬಟ್ಟನ್ನು ಮಾಡಕ್ಕೆ ಫಸ್ಟ್ ಕಣಕವನ್ನ ಕಲಸ್ಕೊಂಬೋಣ. 1 ಕಪ್ ಮೈದಾ, 1 ಕಪ್ ಚಿರೋಟಿ ರವೆ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, ಪುಡಿ ಮಾಡಿರುವಂತಹ ಸಕ್ಕರೆಯನ್ನ 1 ಚಮಚದಷ್ಟು ಹಾಕೊಳ್ತಾ ಇದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಚಪಾತಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು. ಎಲ್ಲ ಕಲಸಾದ್ಮೇಲೆ ಈ ತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಬಿಟ್ಟು ಚೆನ್ನಾಗಿ ಅದನ್ನ ಇನ್ನೊಂದ್ಸಲಿ ನೀಟಾಗಿ ಈ ತರ ಸವರ್ ಬಿಟ್ಟು ಅದು ಚೆನ್ನಾಗಿ ಒಂದು 10 ನಿಮಿಷ ಬಿಟ್ರೆ ಸಾಕು. 1 ಕೊಬ್ಬರಿ ತುರಿ, ಸೇಮ್ ಪೋರ್ಷನ್ ಸಕ್ಕರೆ ಪುಡಿ, ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಇದನ್ನ ಈಗ ನೀಟಾಗಿ ಕಲಸ್ಕೊಳ್ಳೋಣ ಪೂರ್ಣವನ್ನ. ಈಗ ಇದನ್ನ ನೋಡಿ ಈ ತರ ಕಟಿಂಗ್ ಮಾಡ್ಕೋಬೇಕು. ಹಿಂಗೆ ಕೈಯಲ್ಲಿ ನಾದ್ಕೊಂಡು ಈ ತರ ಮಾಡ್ಕೊಂಡು ಪೂರ್ಣವನ್ನ ಅದಕ್ಕಿಂತ 1 ರೌಂಡ್ ಕಮ್ಮಿ ಸೈಜ್ ಹಿಂಗ್ ತಗೊಂಡು ನೋಡಿ ಈ ತರ ಪೂರ್ತಿ ಈ ತರ ಸುತ್ಕೊಂಡ್ರೆ ಆಯ್ತು. ಇದನ್ನ ಒಬ್ಬಟ್ಟ ನೋಡಿ ಚೆನ್ನಾಗಿ ಈ ತರ ತಟ್ಕೊಂಡು ತವಾ ಮೇಲೆ ಹಾಕಿ ಬೇಯಿಸ್ಬೇಕು. ಇದಕ್ಕೆ ತುಪ್ಪ ಎಣ್ಣೆ ಏನು ಹಾಕ್ಬೇಡಿ. ಗರ್ಗರಿ ಆದಂತಹ ಕೊಬ್ಬರಿ ಒಬ್ಬಟ್ಟು ಒಳ್ಳೆ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ.